ಕಿರುತೆರೆ ನಟಿ ಲಕ್ಷ್ಮೀ ಸಿದ್ದಯ್ಯ ಆಕ್ಸಿಡೆಂಟ್ ಕೇಸ್ ಸಖತ್ ಸದ್ದು ಮಾಡ್ತಿದೆ. ಆಕ್ಸಿಡೆಂಟ್ ಮಾಡಿದ್ದಲ್ಲದೆ ಅವಾಚ್ಯವಾಗಿ ನಿಂದಿಸಿ ಹಲ್ಲೆ ಮಾಡಿದ್ರು ಅಂತ ಇಬ್ಬರು ಯುವತಿಯರು ಆರೋಪಿಸಿದ್ದಾರೆ. ಆದರೆ ತಮ್ಮ ಮೇಲಿನ ಆರೋಪವನ್ನ ನಟಿ ಲಕ್ಷ್ಮಿ ತಳ್ಳಿ ಹಾಕಿದ್ದಾರೆ. ಲಕ್ಷ್ಮೀ ಸಿದ್ದಯ್ಯ ಕಿರುತೆರೆಯ ಖ್ಯಾತ ನಟಿ. ಇವರ ಅಭಿನಯಕ್ಕೆ ಮಹಿಳೆಯರೇ ಫಿದಾ ಆಗ್ತಾರೆ. ಆದರೆ ಇದೇ ನಟಿ ಯುವತಿಗೆ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಯದ್ವಾ ತದ್ವಾ ಕಾರು ಓಡಿಸಿ ಬೈಕ್ಗೆ ಗುದ್ದಿದ್ರ ನಟಿ. ಲಕ್ಷ್ಮಿ ವಿರುದ್ಧ ಅವಾಚ್ಯವಾಗಿ ನಿಂದನೆ, ಹಲ್ಲೆ ಆರೋಪ. ಕಿರುತೆರೆ ನಟಿ ಲಕ್ಷ್ಮೀ ಸಿದ್ದಯ್ಯ ವಿರುದ್ಧ ರ್ಯಾಶ್ ಡ್ರೈವಿಂಗ್, ಅಪಘಾತ ಮಾಡಿ ಹಲ್ಲೆ ಆರೋಪ ಕೇಳಿಬಂದಿದೆ. 2023 ಡಿಸೆಂಬರ್ 6ರಂದು ಬೆಂಗಳೂರಿನ ಜ್ಞಾನಭಾರತಿ ರಸ್ತೆಯಲ್ಲಿ ಘಟನೆ ನಡೆದಿದ್ದು, 3 ತಿಂಗಳ ಬಳಿಕ ಮಾಧುರಿ ಎಂಬ ಯುವತಿ ಈ ಬಗ್ಗೆ ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಅವತ್ತು ಸಂಜೆ ನಟಿ ಲಕ್ಷ್ಮಿ ಅವರ ಕಾರು ಮಾಧುರಿ ಅವರ ಮೊಬೈಲ್ಗೆ ಡಿಕ್ಕಿ ಹೊಡೆದಿದೆ. ಈ ವೇಳೆ ಮಾಧುರಿ ಅವರಿಗೆ ಹಲ್ಲೆ ಮಾಡಿದ್ದು ಅಲ್ಲದೆ ಲಕ್ಷ್ಮಿ ಅವರು ಮೊಬೈಲ್ ಕಿತ್ತುಕೊಂಡಿದ್ದಾರಂತೆ. ಈ ಬಗ್ಗೆ ದೂರು ಕೊಟ್ಟರೂ ಪೊಲೀಸರು ಕ್ರಮ ಕೈಗೊಳ್ತಿಲ್ಲ ಅಂತ ಮಾಧುರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಿಂದೆಯಿಂದ ಬಂದು I-20 ಕಾರ್ಗೆ ಡ್ಯಾಶ್ ಮಾಡಿದ್ರು. ಮತ್ತೆ ನಾನು ಅಕ್ಕ ಕೆಳಗಡೆ ಬಿದ್ದು ಹೋದ್ವಿ. ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ಡ್ಯಾಶ್ ಡ್ರೈವ್ ಮಾಡಿದ್ದಾರೆ. ಮತ್ತೆ ಏನಂತ ನಾವು ಹೋಗಿ ಕೇಳಿದ್ದಕ್ಕೆ ನಂಗೆ ಹಲ್ಲೆ ಮಾಡಿದ್ರು. ಸ್ಟೇಷನ್ ಅಲ್ಲಿ ಹೇಳಿದ್ರೆ ರವಿ ಸರ್ ಅದಕ್ಕೆಲ್ಲ ನಾವೇನು ಮಾಡೋಕ್ಕಾಗಲ್ಲಮ್ಮ ಅಂತ ಹಂಗೆ ಹೇಳ್ತವ್ರೆ. ತಮ್ಮ ಮೇಲಿನ ಆರೋಪಕ್ಕೆ ಲಕ್ಷ್ಮಿ ಪ್ರತಿಕ್ರಿಯೆ ನೀಡಿದ್ದಾರೆ. TV9 ಜೊತೆ ಮಾತನಾಡಿದ ಅವರು, ಕಾರಿನ ಮಿರರ್ಗೆ ಬೈಕ್ ಟಚ್ ಆಗಿತ್ತು. ಅವರ ಅಣ್ಣ ಕುಡಿದು ಬಂದು ನನ್ನ ಬೈದ, ನನ್ನ ವಿರುದ್ಧ ಆರೋಪ ಮಾಡ್ತಿದ್ದಾರೆ. ನಾನು ಕಾನೂನು ಹೋರಾಟ ಮಾಡ್ತೀನಿ ಅಂತಂದ್ರು. ಸರ್, ನನ್ನಿಂದ ಯಾವ ಹಲ್ಲೆನೂ ಆಗಿಲ್ಲ. ಗಾಡಿ ಮೂಮೆಂಟಲ್ಲಿ ಇದ್ದಿದ್ದರಿಂದ ಅದು ನನ್ನ ಗಾಡಿ ಮಿರರ್ಗೂ ಅವ್ರ ಗಾಡಿ ಮಿರರ್ಗೂ ಟಚ್ ಆಯಿತು. ಟಚ್ ಆಗಿದ ತಕ್ಷಣ ಹೋಗಿ ನನ್ನ ಮೂಮೆಂಟಲ್ಲಿ ಇದ್ದಿದ್ದ ಕಾರ್ ಮುಂದೆ ಗಾಡಿನ ನಿಲ್ಲಿಸಿದ್ರು. ಒಂದು ಸ್ವಲ್ಪ ಬ್ರೇಕ್ ಲೈಟು ಒಂಚೂರು ಟಚ್ ಆಯಿತು. ಅದಾದಮೇಲೆ ಗಾಡಿ ನಿಲ್ಲಿಸಿದ್ರು. ಗಾಡಿ ನಿಲ್ಲಿಸ್ಬಿಟ್ಟು ಇಳಿಯ ಕೆಳಗೆ ಅಂತ ಏಕವಚನದಲ್ಲಿ ಏಕಾಏಕಿ ಮಾತಾಡೋದಕ್ಕೆ ಶುರು ಮಾಡಿದ್ರು. ಸದ್ಯ ಈ ಪ್ರಕರಣ ಕೋರ್ಟ್ನಲ್ಲಿದೆ. ತನಿಖೆಯಿಂದಷ್ಟೇ ಅವತ್ತು ನಡೆದದ್ದೇನು ಅನ್ನೋ ಸತ್ಯಾಸತ್ಯತೆ ಹೊರಬರಲಿದೆ. ಮಾಲ್ತೇಶ್ ಜಗ್ಗಿಂಗ್, TV9 ಬೆಂಗಳೂರು.